ಇದು ಬಿಜೆಪಿ ಕಾಂಗ್ರೆಸ್ಸಿನ ಕತೆ. ಆದ್ರೆ ಜೆಡಿಎಸ್ ನಲ್ಲಿ ಏನಾಗ್ತಾ ಇದೆ? ಜಿಟಿ ದೇವೇಗೌಡ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ನಲ್ಲಿ ನಡೀತಾ ಇರೋದು. ಕಳೆದ ಹಲವು ಸಮಯದಿಂದ ಜಿಟಿ ದೇವೇಗೌಡ ಮುನಿಸ್ಕೊಂಡಿದ್ದಾರೆ ಪಕ್ಷದ ಮೇಲೆ. ಪಕ್ಷದಿಂದ ಒಂದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈಗ ಹೇಗಾಗಿದೆ ಜೆಡಿಎಸ್ ನಲ್ಲಿ ಅಂದ್ರೆ ಜಿಟಿಡಿ ವರ್ಸಸ್ ಎಚ್.ಡಿ.ಕೆ. ಪಕ್ಷದಿಂದ ನನ್ನನ್ನ ಉಚ್ಚಾಟಿಸೋದಕ್ಕೆ ದಮ್ ಬೇಕು ಅಂತ ಜಿಟಿಡಿ ಹೇಳಿಕೆ ಕೊಟ್ಟಿದ್ರು. ಇವತ್ತು ಜಿಟಿ ದೇವೇಗೌಡ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಜಿಟಿ ದೇವೇಗೌಡರು ದೊಡ್ಡವರಿದ್ದಾರೆ, ಪಕ್ಷದಲ್ಲಿ ತೀರ್ಮಾನಿಸಿ ನಂತರ ನಮ್ಮ ಶಕ್ತಿಯನ್ನ ತೋರಿಸ್ತೀವಿ. ಜಿಟಿಡಿ ತಾಕತ್ ಪ್ರಶ್ನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೊಟ್ಟಂತ ಕೌಂಟರ್ ಇದು. ಪಕ್ಷದಿಂದ ನನ್ನನ್ನ ಉಚ್ಚಾಟಿಸೋದಕ್ಕೆ ದಮ್ ಬೇಕು ಅಂತ ಜಿಟಿಡಿ ಹೇಳಿಕೆ ಕೊಟ್ಟಿದೆ. ಜಿಟಿಡಿ ಅವರ ಹೇಳಿಕೆಗೆ ಕುಮಾರಸ್ವಾಮಿ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರನ್ನ ಬಿಟ್ಟಿದ್ದಾರೆ ಅವರು? ಯಾರನ್ನ ಬಿಡ್ತಾರೆ? ದಿನ ಯಾರ ಬಗ್ಗೆ ಯಾರು ಮಾತಾಡೋ ಚಟ ಅದು. ಯಾರ ಬಗ್ಗೆ ಯಾರು ಮಾತಾಡಲೇಬೇಕು. ಪಾರ್ಟಿ ದಮ್ ಬೇಕಲ್ಲ ಯಾವನ್ಗಾರು. ಅಷ್ಟು ಸುಲಭ ಇಲ್ಲ ಈಗ ಅಂತ ಹೇಳಿದ್ರೆ ಆಗಲೇ ದಮ್ ಬೇಕು. ಜನ ಕಟ್ಟೋ ಶಕ್ತಿ ಇರಬೇಕು. ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು. ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡ್ ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ತಾಕತ್ ಬೇಕು. ನಾನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು, ಅವ್ನು ಡಿಸ್ಮಿಸ್ ಮಾಡ್ಬೇಕಾದ್ರೆ ತಾಕತ್ ಬೇಕು. ಯಾರಿಗೂ ತಾಕತ್ತಿಲ್ಲ ನಾಯಕರೊಳಗೆ. ಅವ್ರು ದೊಡ್ಡವರಿದ್ದಾರೆ, ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗೋತಾರೆ. ಶಕ್ತಿ ಇಲ್ಲ ಅಂತ ಸರ್, ತಮಗ್ ಶಕ್ತಿ ಇಲ್ಲ ಅಂತ. ಶಕ್ತಿ ಇರೋದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ. ಅವ್ರು ಯಾರನ್ನ ಬಿಟ್ಟಿದಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.